ದೇವು ಬಾಯ್ ವಿಡಿಯೋಗೆ ಬಂತು ಅಂತ ಹೇಳಿದ್ರೆ ನೀವೆಲ್ಲ ಬಯಸ್ಕೋತೀರಂತ ಅರ್ಥ. ನಾನು ಬೈದ್ರೆ ಒಂದು ಅರ್ಥ ಅದಕ್ಕೊಂದು ತಿಳಿ ಇರುತ್ತೆ. ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ ಲೇಡೀಸ್ ಹತ್ರ ಅಥವಾ ವೈಫ್ ಹತ್ರ ನೀವು ಸಾಲವನ್ನು ತಗೋಬೇಡಿ ಅಂತಕ್ಕಂಥದ್ದು ವಿಷಯ. ನಾನು ಒಮ್ಮೆ ಲೇಡೀಸ್ ಹತ್ರ ಸಾಲ ತಗೊಂಡು ಮನೆ ಬಗ್ಲಿಗೆ ಬರ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡಿಕೊಂಡೆ. ಅದು ಹೇಗೆ? ಒಮ್ಮೆ ನಾನು ಲೆಂಡಿಂಗ್ ಕಾರ್ಟ್ ಅಂತೇಳಿ ಒಂದು ಫೈನಾನ್ಸ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದೆ. ಲೆಂಡಿಂಗ್ ಕಾರ್ಟ್ ಅಂತಕ್ಕಂಥದ್ದು ಅದು ಬರೀ ಲೋನನ್ನು ಪ್ರೊವೈಡರ್ ಮಾಡ್ತಕ್ಕಂಥದ್ದು. ಬಟ್ ಆಕ್ಚುಯಲ್ ಫಂಡರ್ ಯಾರು ಅಂತ ಹೇಳಿದ್ರೆ ಆದಿತ್ಯ ಬಿರ್ಲಾ ಫೈನಾನ್ಸ್ ಲಿಮಿಟೆಡ್ ಅವರು. ಇವರು ಫ್ರಂಟ್ ಆಫೀಸು ಬ್ಯಾಕ್ ಆಫೀಸು ಆದಿತ್ಯ ಬಿರ್ಲಾ. ಫ್ರಂಟ್ ಆಫೀಸ್ ಲೆಂಡಿಂಗ್ ಕಾರ್ಟ್ ಅಥವಾ ಬ್ಯಾಕ್ ಆಫೀಸ್ ಆದಿತ್ಯ ಬಿರ್ಲಾ ಫೈನಾನ್ಸ್ ಲಿಮಿಟೆಡ್. ಸಾಮಾನ್ಯ ನೋಡಿ, ಎಲ್ಲರೂ ಕೂಡ ಎಲ್ಲ ಕಂಪನಿಗಳು ಕೂಡ ಎಲ್ಲ ಆ್ಯಪ್ಗಳು ಕೂಡ ಸೇಲ್ಸ್ ಮ್ಯಾನ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅದು ಹಿಂಭಾಗ ಆಕ್ಚುಯಲ್ ಪ್ರೊವೈಡರ್ ಬೇರೆ, ಲೋನನ್ನು ಪ್ರೊವೈಡ್ ಮಾಡ್ತಕ್ಕಂಥವ್ರು ಬೇರೆ ಇರ್ತಾರೆ. ಓನರ್ ಬೇರೆ, ಕೆಲಸಗಾರ ಬೇರೆ ಅಂದಂಗೆ ಓನರು ಬೇರೆ ಇರ್ತಾನೆ. ಓನರ್ ಹತ್ರ ಕೆಲಸಗಾರ ಸಾಲವನ್ನು ತಗೊಂಡು ಕೆಲಸಗಾರ ನಮಗೆ ಸಾಲ ಕೊಡ್ತಾನೆ. ಅವ್ರ ಹತ್ರ 10% ಇಸ್ಕೊಂಡು ಇವನು ಅದಕ್ಕೆ 18-19% ಹಾಕ್ಕೊಂಡು 9% ದುಡ್ಡಿಲ್ದಲೇ ದುಡ್ಡು ಮಾಡ್ತಕ್ಕಂಥದ್ದು, ಬಂಡವಾಳ ಇಲ್ದಲೇ ದುಡ್ಡು ಮಾಡ್ತಕ್ಕಂಥ ವ್ಯವಹಾರ. ನಾನು ಹೀಗೆ 5 ಲಕ್ಷವನ್ನು ಸಾಲ ತಗೊಂಡೆ. ಎಲ್ಲಿ? ಲೆಂಡಿಂಗ್ ಕಾರ್ಟಲ್ಲಿ. ಎಷ್ಟು? 19% ಫ್ಲಾಟ್ ಇಂಟ್ರೆಸ್ಟ್ 5 ವರ್ಷಕ್ಕೆ. ಆ ಲೋನ್ ತೀರಬೇಕಾದ್ರೆ 5 ಲಕ್ಷಕ್ಕೆ ಅದು 19% ಅಥವಾ 24% ಆಗಿ 5 ವರ್ಷಕ್ಕೆ 5 ಲಕ್ಷ ತಗೊಂಡಿದ್ದೇನೆ. 5 ಲಕ್ಷನೇ ಕಟ್ಟಬೇಕಾಗುತ್ತೆ. ಇದು ನಾನು ಫಸ್ಟನ್ನೇ ಗೊತ್ತಿತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಫಸ್ಟ್ ಟೈಮ್ ಲೋನ್ ನಂಗೆ 5 ಲಕ್ಷ ಕೊಟ್ಟಿದ್ದು ದೊಡ್ಡ ವಿಷಯ ಆಗ್ಬಿಡ್ತಲ್ಲ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ಅಥವಾ ಟರ್ನ್ ಓವರ್ ನೋಡಿ ಅವೆಲ್ಲವನ್ನು ಪರಿಗಣಿಸಿ ಅನಂತರವನ್ನು ಸಾಲ ಪ್ರೊವೈಡ್ ಮಾಡಿದ್ರು ಅದು ಗುಡ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಅನಂತರ ನಂಗೆ ಅದು ಅರಿವಾಯ್ತು. ಇವಾಗ 5 ಲಕ್ಷಕ್ಕೆ 5 ಲಕ್ಷವನ್ನು ನಾನು ಯಾಕೆ ಸಾಲ ತೀರಿಸ್ಬೇಕು? ಅದೇ ಸೇವಿಂಗ್ಸ್ ಮಾಡಿ ಅನಂತರ 5 ಲಕ್ಷ ನನಗೂ ಉಳಿತಲ್ಲ. ಪ್ಲಸ್ 5 ಲಕ್ಷ ಪ್ಲಸ್ 5 ಲಕ್ಷ 5 ಲಕ್ಷ ನಂಗೆ ಸೇವ್ ಆಗುತ್ತಲ್ಲ. ಇವಾಗ ಅಲ್ಲಿಗೆ 10 ಲಕ್ಷ ತೀರಿಸ್ದಂಗೆ ಆಗುತ್ತೆ. 5 ಲಕ್ಷ ಬಡ್ಡಿ ಎಕ್ಸ್ಟ್ರಾ ಕಟ್ಟದಂಗೆ ಆಗುತ್ತೆ. ಆ 5 ಲಕ್ಷ ಕಟ್ಟೋದು ಬೇಡ ಅಂಥೇಳಿ ಮನಗಂಡು ತಗೊಂಡಿದ್ದು ಒಂದು 10-15 ದಿವಸಕ್ಕೆ ವಾಪಸ್ ಮಾಡಿದೆ. 10-15 ದಿನಕ್ಕೆ ವಾಪಸ್ ಮಾಡಿದಾಗ ಅಲ್ಲಿ ಸೆಟ್ಲ್ಮೆಂಟ್ ಬರುತ್ತೆ. 4% ಸೆಟ್ಲ್ಮೆಂಟ್ ಅಮೌಂಟ್ ಅಂತೇಳಿ. 4% ಸೆಟ್ಲ್ಮೆಂಟ್ ಅಮೌಂಟು, ಅನಂತರ ಅವ್ರದ್ದು ಪ್ರೊಸೆಸಿಂಗ್ ಫೀಸು ಅವೆಲ್ಲವನ್ನು ನಾವು ಕಟ್ಟಬೇಕಾಗುತ್ತೆ. ಅಮೌಂಟ್ ಏನೋ ಅದನ್ನು ವಾಪಸ್ಸನ್ನು ರಿಟರ್ನ್ ಮಾಡಿದೆ. ಅನಂತರ ಅಂತೂ ಎಷ್ಟಿತ್ತು ಅಷ್ಟೆಲ್ಲ ಕೊಟ್ಟೆ ವಾಪಸ್ಸು. ಅಂದ್ರೆ ಲೇಡೀಸ್ ಹತ್ರನೂ ಅಮೌಂಟನ್ನು ಸ್ವಲ್ಪ ತೊಗೊಂಡೆ. ಸಾಲ 40,000 ರೂಪಾಯಿನ ಸಾಲ ತೊಗೊಂಡೆ. ಅದು ತಿಂಗಳ ನಾನು 2,500 ಅಥವಾ 4,000 ಹಿಂಗೆ 2,500 ಕೊಡ್ತೇನೆ ನಾನು ತಿಂಗಳ ತೀರೋ ತನಕ ಅಂತ ಹೇಳಿ ತೊಗೊಂಡೆ. ಅವರು ಕೊಟ್ಟರು. ಅನಂತರ ನಾನು ಹೇಳಿದೆ, ನಾನು ಲೋನ್ ಕೊಡ್ತೇನೆ, ಸಾಲವನ್ನು ವಾಪಸ್ ಕೊಡ್ತೇನೆ, ಅದು ನನಗೆ 2,500 ರೂಪಾಯಿ ನಂದು ಮಂತ್ಲಿ ಅದು ಅಷ್ಟು ಕೊಡಲ್ಲ, ನಾನು ಕೊಡಲ್ಲ. ನಾನು ಬಿಸ್ನೆಸ್ ಮಾಡಿದಾಗ ದುಡ್ಡು ಬಂತು ಅಂತ ಹೇಳಿದ್ರೆ 1 ಶಟಲ್ ತೀರೋ ಹೋಗುತ್ತಲ್ಲ ಅಂತೇಳಿ ಹೇಳಿದ್ದೆ. ಅನಂತರ ಅದನ್ನು 3 ತಿಂಗಳಲ್ಲಿ 36,000 ರೂಪಾಯಿನ ತೀರಿಸ್ದೆ. ಅವಾಗೇನೋ ಬಿಸ್ನೆಸ್ ಚೆನ್ನಾಗಾಯಿತು, ದುಡ್ಡು ಬಂತು, ಎಲ್ಲವನ್ನ ಬೇಗ ಕೊಟ್ಟೆ. ಅಮೌಂಟ 5,000, 10,000, 12,000 ಹಿಂಗೆಲ್ಲ ಬಂತು, ಕೊಟ್ಟೆ. ಇನ್ನು 4,000 ಬಾಕಿ ಇತ್ತು. 4,000 ಬಾಕಿ ಇದ್ದಾಗ 4ನೇ ತಿಂಗಳಲ್ಲಿ ಫೋನ್ ಬಂತು ನನಗೆ, 4,000 ಕೊಡು ವಾಪಸ್ಸು ಅಂತ. ಅರೆ, ನಾನು ಹೇಳಿದೆ, ಅಲ್ಲ ಮೇಡಮ್ 36,000 ಕೊಟ್ಟಿದ್ದೀನಿ ಬರೀ 3 ತಿಂಗಳಿಗೆ, ಇನ್ನೂ 4,000 ಬಾಕಿ ಇದೆಯಲ್ಲ, ಕೊಡ್ತೀನಿ ಬಿಡಿ, ಈ ಮಂತ್ ಇಲ್ಲ, ಈಗ ಕೊಡ್ತೀನಿ. ಈ ಮಂತ್ ಅಂತಲ್ಲ, 4 days 7 days ಟೈಮ್ ಕೊಡಿ, ಅದು ನನಗೆ ಅಮೌಂಟ್ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಮನೆ ಬಾಡಿಗೆ, ಅಂಗಡಿ ಬಾಡಿಗೆ, ಅನಂತರ ಟ್ಯಾಕ್ಸು ಎಲ್ಲ ಅದು ಖರ್ಚಿರುತ್ತಲ್ಲ. ಇವಾಗ ಅದು ಸ್ವಲ್ಪ ಆಗಲಿ, ಅದು ಕೊಡ್ತೇನೆ, 10 days ಟೈಮ್ ಕೊಡಿ ಅಂತ. ಅದು ನಾನು ಆ ಥರ ಹೇಳಿದ್ದೆ, ನಾನು ಸಮಾಧಾನವಾಗಿ ಹೇಳಿದ್ದೆ. ಅನಂತರ ಅವರು
ಮನೆ ಬಾಗಿಲಿ ಬಂದ್ಬಿಟ್ಟಿದ್ದಾರೆ 4,000ಕ್ಕೆ. ನನಗೆ ಭಯ ಆಗೋಯ್ತು. ಇದೇನಪ್ಪ ಇದು, 40,000 ರೂಪಾಯಿಲಿ 36,000 ಹೋಗಿ 4,000 ರೂಪಾಯಿ ಕೊಡಬೇಕಾಗಿದೆ. 4,000 ರೂಪಾಯಿಗೆ ಮನೆ ಬಾಗಿಲಿ ಯಾಕೆ ಬಂದಿದ್ದೇನೆ ಅಂತೇಳಿ ನನಗೆ ಶಾಕ್ ಆಯ್ತಲ್ಲವ. 5 ಲಕ್ಷ ಸಾಲ ತಗೊಂಡು ಅದೇನು 4% ಸೆಟ್ಲ್ಮೆಂಟ್ ಅಮೌಂಟ್, ಅಮೌಂಟ್ ಕೊಟ್ಟು ಮತ್ತು ಪ್ರೊಸೆಸಿಂಗ್ ಫೀ ಎಲ್ಲ ಬಿಟ್ಟು ಸಾಲ ತಗೊಂಡು 2-3 ಕಡೆ ಸಾಲ ತಗೊಂಡೆ. ಅವೆಲ್ಲ ತೀರಾಗಿ ಈ ಮೇಡಮ್ ಹತ್ರ ಸಾಲ ತಗೊಂಡಾಗ 4,000 ರೂಪಾಯಿಗೆ ಬಂದು ಬಿಡ್ತಾ ಇದ್ದಾರೆ. ಏನಂತ, ತಾಕತ್ತಿದ್ರೆ 4,000 ಕೊಡು ಅಂತ. ಅರೆ ನನಗೆ ಶಾಕ್ ಆಯಿತು. ಇದೇನಪ್ಪ ಇದು, ನಾನು ಒಬ್ಬ ಬಿಸ್ನೆಸ್ ಮನೆ, ಬೇರೆಯವ್ರಿಗೆ ಕೊಟ್ಟು ನಾನು ಸಾಲ ಕೇಳಬೇಕಾದ್ರೆ ನಿಯತ್ತಾಗಿ ಕೇಳ್ತೇನೆ. ಸಾಲ ಕೊಡೋಕ್ಕಾಗಲಿಲ್ವಾ, ಒಟ್ಟಿಗೆ ಕೊಡೋಕ್ಕಾಗಲಿಲ್ವಾ, ಕಮ್ಮಿ ಕೊಡಿ ಪರವಾಗಿಲ್ಲ, ನೀವು ಬಿಸ್ನೆಸ್ ಮಾಡಿ ಆ ಬಿಸ್ನೆಸ್ ಬಂದಿಲ್ಲ ಅಮೌಂಟ್ ಕೊಡಿ, ಇಲ್ಲ ಅಂತ ಹೇಳ್ಬೇಡಿ. ಇವಾಗ ನಾನು ಕೊಡಬೇಕಾಗದವರಿಗೆ ನಾನು ಸ್ವಲ್ಪ ಕೊಡ್ತೇನೆ, ಅವರು ಅಗ್ರಿ ಮಾಡ್ತಾರೆ. ಒನ್ ಟೈಮ್ ಕೊಡೋಕ್ಕಾಗಲ್ಲ, ಸ್ವಲ್ಪ ಕೊಡ್ತೀವಿ, ಅಮೌಂಟ್ ಬರುತ್ತೆ, ಓಕೆ, ಟರ್ನ್ ಓವರ್ ಆಗ್ತಾ ಇರುತ್ತೆ ಅಂತ. ಆಮೇಲೆ ಬೈತಾ ಇದ್ದಾರೆ, ಹಾಗೆ ಹೀಗೆ ನಂದು ರೆಪ್ಯುಟೇಷನ್ನು, ನೀನು ಹೇಳಿದ್ದಲ್ಲ ಹಂಗೆ ಅದು ಇದು ಅಂತ. ಆಯಿತು ಸರಿ ಬಿಡೇಮ ಅಂತ ಹೇಳಿ ವಾಪಸ್ ಕೊಟ್ಟೆ. ನಾನು ಬೇರೆ ಹತ್ರ ಬಾರೋ ಮಾಡಿ ಮತ್ತೆ ಅದನ್ನು ವಾಪಸ್ ಕೊಟ್ಟೆ. ಹಾಗೆ ಇದೊಂದು ಕೆಟ್ಟ ಅನುಭವ. ಇನ್ನು ವೈಫ್ ಹತ್ರ ಸಾಲ ಮಾಡಿದ್ರೆ ಹೇಗಾಗುತ್ತೆ, ವೈಫ್ ಹತ್ರ ನೀವು 5,000 ಇಸ್ಕೊಳ್ಳಿ, 5,000 ಅಂತೇಳಿ 5,000 20,000 ವಾಪಸ್ ಕೊಡಿ, ಆದರೂ ನಿಮ್ಮ ಬ್ಯಾಲೆನ್ಸು 3,000 ಬಾಕಿ ಇರುತ್ತೆ, ಸಾಲ ತೀರಲ್ಲ. ಇದು ನಮ್ಮ ಫ್ರೆಂಡ್ ಹೇಳ್ತಕ್ಕಂಥ ಸ್ಟೋರಿ. ಒಂದಿನ ಮದುವೆ ಆಗಿಲ್ಲ, ಅವನು ಹೇಳಿಸೋ ಸ್ಟೋರಿ ಏನಂತ, ನಾವು ಲೇಡೀಸ್ ಹತ್ರವನ್ನ, ನಾವು ಲೇಡೀಸ್ ಎಷ್ಟೇ ಕಾಸು ಕೊಡಲಿ, ವೈಫಿಗೆ ಕಾಸು ಕೊಡಲಿ, ಅದು ಲೆಕ್ಕಕ್ಕಿಲ್ಲ. ವೈಫ್ ಹತ್ರ ನಾವು ಇಸ್ಕೊಂಡ್ರೆ ಅದು ಲೆಕ್ಕ. ಮತ್ತೆ ಅದು ವಾಪಸ್ ಬೇಕಾದ್ರೆ ನೀವು 2,000 ಇಸ್ಕೊಳ್ಳಿ, ಅದು 2,000 10,000 ಕೊಡಿ, ಬಟ್ ಆದ್ರೂ ನಿಮ್ಮ ಬ್ಯಾಲೆನ್ಸು 1,500 ರೂಪಾಯಿ ಇರುತ್ತೆ ಅಲ್ವಾ. ಇದಕ್ಕೆ ಹೇಳೋದು, ಲೇಡೀಸ್ ಹತ್ರ ವ್ಯವಹಾರ ಮಾಡಬೇಕಾದ್ರೆ ನೀವು ಜಾಗೃತರಾಗಿ, ಅವರು ಹೇಳಿದ ಟೈಮಿಗೆ ನೀವು ಅಮೌಂಟನ್ನು ಕೊಡಬೇಕಾಗುತ್ತೆ. ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಟೈಮಿಗೆ ಅವರು ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಅವರು ಬೈತಕ್ಕಂತಹ ಪದಗಳಿಗೆ ನಿಮಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನೀವು ಯಾರ ಹತ್ರನೇ ಸಾಲ ಮಾಡ್ಕೋಬೇಕಾದ್ರೆ ನಿಮ್ಮ ಅರ್ನಿಂಗ್ಸ್ 1 ಲಕ್ಷ ಇದ್ದರೆ 30,000 ಮಾತ್ರ ಸಾಲ ಮಾಡಿ, ಅಂದರೆ 30% ಮಾತ್ರ ಸಾಲ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ 10,000 ಬರುತ್ತೆ, 3,000 ನೀವು ಆರಾಮಾಗಿ ಸಾಲ ತೀರಿಸ್ಬೋದು. ಇನ್ನು 7,000ಕ್ಕೆ ನಿಮ್ಮ ಏನೇನು ಬೇಸಿಕ್ ನೀಡ್ಸ್ ಇರ್ತವೆ, ಪೆಟ್ರೋಲ್ ಆಗಲಿ, ಮಕ್ಳಿಗೆ ಓದಿಸೋದಾಗಲಿ, ಅಥವಾ ನಿಮಗೆ ಪೆಟ್ರೋಲು ಅಥವಾ ಮನೆ ದಿನಸಿ, ನಿಮ್ಮ ಖರ್ಚುಗಳು, ನಿಮ್ಮ ಶೋಕಿಗಳು, ಅವೆಲ್ಲದಲ್ಲಿ ನಿಗಿಸ್ಬೋದು 7,000ದಲ್ಲಿ. ಇನ್ನು 30,000 ಅಂತ ಹೇಳಿದ್ರೆ ಬೇರೆ ಬುಟ ಹಾಕ್ಬೋದು, ಹೋದ್ರವಾಗಲಿ ಅಂತ ಹೇಳ್ಬೋದು. 25,000 ಬಂದರೆ 6,000 ಮಂತ್ಲಿ ಕಟ್ಟಂಗೆ ಇರಬೇಕು, EMI ಆ ಥರ ಮಾಡ್ಕೊಳ್ಳಲ್ಲ. ಎಕ್ಸೆಪ್ಷನಲ್ ಒಂದಕ್ಕೆ ಅಂತ ಹೇಳಿದ್ರೆ ಹೆಲ್ತಿಗೆ ನಾವು ಏನು ಮಾಡೋಕ್ಕಾಗಲ್ಲ, ಸಾಲ ತರಬೇಕಾಗುತ್ತೆ, ತೀರಿಸ್ಬೇಕಾಗುತ್ತಲ್ಲ. ಇವಾಗ ಇನ್ನೊಂದು ಅಂತ ಹೇಳಿದ್ರೆ ಇವಾಗ ಎಲ್ಲರೂ ಹೊಡ್ತಾ ಬೀಳ್ತಿರ್ತಕ್ಕಂಥದ್ದು ಒಂದೇ ಒಂದು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಂತ, ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು. ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಅಂದರೆ ಗೌರ್ಮೆಂಟ್ ಇದೆಲ್ಲ ಓದಿಸ್ಬೋದು, ಆದರೆ ಹೆಲ್ತ್ ಪ್ರಾಬ್ಲಮ್ ಬಂದಾಗ ನಿಮಗೆ ಗೌರ್ಮೆಂಟಲ್ಲಿ ಫೆಸಿಲಿಟಿ ಇರಲ್ಲ. ಅವಾಗ ಯಾವ ಅಕ್ಕಪಕ್ಕ ಹಾಸ್ಪಿಟ್ಲ್ ಇರ್ತವೆ, ಅಲ್ಲಿ ಹೋಗಿ ನೀವು ತೋರಿಸ್ಲೇಬೇಕಾಗುತ್ತೆ, ಜೀವ ಉಳಿಸ್ಲೇಬೇಕಾಗತ್ತಲ್ಲ. ಹಾಗಾಗಿ ನೀವು ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ಕೊಳ್ಳಿ. ಅಥವಾ ವರ್ಷಕ್ಕೆ 12,000 ಅಥವಾ 8,000 6,000 ಬರುತ್ತೆ, ಸಮಯಕ್ಕೆ ನಿಮಗೆ ಉಪಯೋಗ ಬರುತ್ತೆ. ಓಕೆನಾ? ಮತ್ತೊಂದು ವಿಷಯದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.